ನಾನು ಇವತ್ತಿಗೂ ಬರೀ ಒಬ್ಬ ಹೀರೋ ಆಗಿನೇ ಉಳಿಬೇಕು ಅನ್ನೋ ನನ್ನ ತಲೆನಲ್ಲಿ. ನಾಳೆ ನನಗೆ ಯುದ್ಧ ಕಂಡ 100 ಕೋಟಿ ಬಂದ್ರೆ ನನಗೆ ಏನು ಅನ್ಸಲ್ಲ. ನನ್ನ ಸಕ್ಸಸ್ ಫೇಲಿಯರ್ ಅದನ್ನ ಮೀರಿ ಮೇಲೆ ಬಂದ್ಬಿಟ್ಟಿದ್ದೀನಿ. Okay, sir, I think apart from this, I wanted to ask one personal question. Personally, ಅಂತಂದ್ರೆ ನಿಮ್ಮ ಸಿನಿಮಾ ಜರ್ನಿನಲ್ಲಿ ಸೊ ತುಂಬಾ ವರ್ಷಗಳಿಂದ ನಟನೆ ಮಾಡ್ತಾ ಬಂದಿದ್ದೀರಾ, ಹೀರೋ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಇದಾದ ನಂತರ ಬಹಳಷ್ಟು ನಟರು ಬಂದ್ರು. ಸೊ ಕೆಲವೊಂದ್ಸಲ ಏನಾಗುತ್ತೆ, ಒಂದು ಸ್ವಿಚ್ ಆನ್ ಸ್ವಿಚ್ ಆಫ್ ಅಂತ ಒಂದು ಸಿನಿಮಾ ಜರ್ನಿಗಳು ಆದಾಗ ನಾವು ಎಷ್ಟು ಕುಗ್ತೀವಿ ಅನ್ನೋದು ನೀವು ಐ ಥಿಂಕ್ ನಾನೊಂದು ಇದ್ರಲ್ಲಿ ನೋಡಿದ್ದೆ ನಿಮ್ಮ ಒಂದು ವೆಬ್ಸೈಟ್ ನಲ್ಲಿ. ನೀವು ಫೇಲ್ಯೂರ್ ಆದ್ಮೇಲೆ ಸಕ್ಸಸ್ ಸಿಗುತ್ತೆ, ಸಕ್ಸಸ್ ಆದ್ಮೇಲೆ ಮತ್ತೆ ಫೇಲ್ಯೂರ್ ಬರುತ್ತೆ ಅಂತಾನೆ ಹೇಳಿದ್ರಿ. ಬಟ್ ನೀವು ಹೆಂಗ್ ಅದನ್ನ ಆ ಚಾಲೆಂಜಿಂಗ್ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಇಷ್ಟು ದಿನ ಈ ಒಂದು ಸಿನಿಮಾ ಜರ್ನಿನಲ್ಲಿ ಬಂದ್ರೆ, ಐ ಥಿಂಕ್ ನಿಮ್ಮ ಮುಂದೆನೆ ಬಹಳಷ್ಟು ಜನ ದೊಡ್ಡ ಮಟ್ಟಕ್ಕೆ ಬೆಳೆಯೋದಾಗಿರ್ಬೋದು, ನೀವು ಕೆಲವೊಮ್ಮೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗೋದಾಗಿರ್ಬೋದು ಸಿನಿಮಾ ಜರ್ನಿಯಲ್ಲಿ. ಸೊ ಅದನ್ನ ಹೆಂಗೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಆ ಒಂದು ಚಾಲೆಂಜಿಂಗ್ ಎದುರಿಸ್ಕೊಂಡು ಮುನ್ನುಗ್ತಾ ಇದ್ರೆ ಅನ್ನೋದು, ಐ ಥಿಂಕ್ ಇದು ನಾನು ಹೇಳಿದಂಗೆ ಈಗ ಇನ್ಸ್ಪೈರಿಂಗ್ ಆಕ್ಟರ್ಸ್ಗೆ ಕೂಡ ಒಂದು ಮೆಸೇಜ್ ಆಗುತ್ತೆ. ಹಾಗಾಗಿ ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್. ನಾನು ಇವತ್ತಿಗೂ ಬರೀ ಒಬ್ಬ ಹೀರೋ ಆಗಿನೇ ಉಳಿಬೇಕು ಅನ್ನೋ ನನ್ನ ತಲೆನಲ್ಲಿ ಇಲ್ಲ. ಐ ವಾಂಟ್ ಟು ಬಿ ಅನ್ ಎಕ್ಸಲೆಂಟ್ ಆಕ್ಟರ್. ಐ ವಾಂಟ್ ಟು ಆಲ್ವೇಸ್ ಬಿ ರೆಕಗ್ನೈಸ್ಡ್ ಆಸ್ ಎ ವಂಡರ್ಫುಲ್ ಆಕ್ಟರ್. ಎಂತ ಕಲಾವಿದ ಗುರು ಅನ್ನೋದು ನನ್ನ ತಲೆನಲ್ಲಿ ಅಂದ್ರೆ ಇರೋದು, ನನ್ನ ಕನಸಿರೋದು. ಅಲ್ಲ, ಅದು ಎಕ್ಸ್ಕ್ಯೂಸ್ ಮೀ ನಲ್ಲಿ ಗೊತ್ತಾಗ್ಬಿಟ್ಟಿದೆ ನಮಗೆ. ನೀವು ಅಂಟಿಲ್ ಒಂದು ಫ್ಲಾಪ್ ಅಂದ್ರೆ ಒಂದು ಹ್ಯೂಜ್ ಸಕ್ಸಸ್ ಸಿಕ್ಕಿ, ಒಂದು ಫಾಲೋಅಪ್, ಒಂದು ಫೇಲಿಯರ್ ಸಿಕ್ಕಿ, ಅದಾದ್ಮೇಲೆ ಮತ್ತೆ ನಿಮಗೆ ಒಂದು ಸಕ್ಸಸ್ ಸಿಕ್ಕಾಗ ಅಲ್ಲಿವರೆಗೂ ನಿಮಗೆ ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಇರುತ್ತೆ. ಇವಾಗ ನನಗೆ ನಥಿಂಗ್ ಮ್ಯಾಟರ್ಸ್. ನಾಳೆ ನನಗೆ ಯುದ್ಧ ಕಂಡ 100 ಕೋಟಿ ಬಂದ್ರು ನನಗೆ ಏನು ಅನ್ಸಲ್ಲ. ನಾನು ಮತ್ತೆ ಒಂದು ಫ್ಲಾಪ್ ಆದ್ರೂ ನನಗೆ ಏನು ಅನ್ಸಲ್ಲ, ಇನ್ನೊಂದು ಟ್ರೈ ಮಾಡೋಣ ಅಂತಂತೀನಿ. ನನ್ನ ಸಕ್ಸಸ್ ಫೇಲಿಯರ್ ಅದನ್ನ ಮೀರಿ ಮೇಲೆ ಬಂದ್ಬಿಟ್ಟಿದ್ದೀನಿ. ಅದು ಜನರಿಗೆ, ಮಾರ್ಕೆಟ್ ನಲ್ಲಿ ನೋಡುವಂತ ಪ್ರೊಡ್ಯೂಸರ್ಸ್ಗೆ, ಇಂಡಸ್ಟ್ರಿನಲ್ಲಿ ಬೇರೆಯವ್ರು ನೋಡ್ತಾರೆ ಹೊರತು ನಾವು ಯಾವ ಸ್ಯಾಚುರೇಷನ್ ಪಾಯಿಂಟ್ ಬಂದಿದೆ ಅಂದ್ರೆ ವಿ ಆರ್ ಮಚ್ ಅವೇ ಗಿವನ್ ಅಪ್ ದಟ್ ಸಕ್ಸಸ್ ಫೇಲಿಯರ್ ಹಿಟ್ ಫ್ಲಾಪ್ ಅದನ್ನ ಬಿಟ್ಬಿಟ್ಟಿದೀವಿ. ಪಾರ್ಟಿಗೆ ನಮಗಿರೋದು ನಾವು ಅದೇ ಹೇಳಿದ್ವಿ, ಸುಮ್ಮನೆ ಕೊಡ್ಬಾರ್ದು. ಏನಾದ್ರು ಒಂದು ಕೆಲಸ ಮಾಡ್ತಾರೆ, ಏನೋ ಚಾಲೆಂಜಿಂಗ್ ವಿಷಯ ಮಾಡ್ತಾರೆ, ಅದಾಯ್ತು, ಸಕ್ಸಸ್ ಆಯ್ತು ಅಂತ ಅದನ್ನೇ ತಲೆಗೆ ಹೊತ್ಕೊಂಡು ನಾನು ಹಿಂಗ್ ಮಾಡಿದೆ ಅದು ವೇಸ್ಟ್. ಫೇಲಿಯರ್ ಆಗ್ಬಿಡ್ತು ಅಂತ ಅಯ್ಯೋ ಎಲ್ಲ ಕಳ್ಕೊಂಡ್ಬಿಟ್ಟು ಎಲ್ಲ ಹೋಯ್ತು ಅಂತ ಅರ್ಥ ಕೊಡೋದು ವೇಸ್ಟ್. ಫಾರ್ ವಾಟ್ ನಿಮ್ಮ ಇಂಟೆನ್ಷನ್ ಏನಿದೆ, ಯಾವ್ದು ನಿಮ್ಮ ಉದ್ದೇಶ ಏನಿದೆ ಬಹಳ ಮುಖ್ಯ. ನನ್ನ ಉದ್ದೇಶ ನಾನು ಕಲಾವಿದನಾಗಿರ್ಬೇಕು. ಸೀರಿಯಲ್ ಆದ್ರೂ ಸರಿ, ಸಿನಿಮಾ ಆದ್ರೂ ಸರಿ, ಬೀದಿ ನಾಟಕ ಆದ್ರೂ ಸರಿ, ನಾನು ಪಾತ್ರಗಳು ನಿರ್ವಹಿಸಬೇಕು, ಆಕ್ಟ್ ಮಾಡಬೇಕು. ಅದರಿಂದ ಒಂದಷ್ಟು ಏನಾದ್ರು ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಏನಾದ್ರು ಒಂಚೂರು ಕಾಂಟ್ರಿಬ್ಯೂಷನ್ ನನ್ನ ಸೊಸೈಟಿಗೂ ಆಗ್ಬೇಕು. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಲ್ಲದೆ ಐ ಶುಡ್ ಕಾಂಟ್ರಿಬ್ಯೂಟ್ ಅಲಾಂಗ್ ವಿತ್ ದಟ್. ಈಗ 4 ಜನಕ್ಕೆ ಕೆಲಸ ಕೊಡುವಂತ ಶಕ್ತಿ ಇದೆ, ಸಮಾಜಕ್ಕೆ ಏನೋ ಒಂದು ಬದಲಾವಣೆ ತರುವಂತ ಒಂದು ಕಾನ್ಸೆಪ್ಟ್ ಶಕ್ತಿ ಇದೆ, ಅದನ್ನ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇದೆ. ವಾಟ್ ಮೋರ್ ದೆನ್ ದಿಸ್ ಸಕ್ಸಸ್ ಫೇಲಿಯರ್ಸ್ ಇಸ್ ಆಲ್ ವೇಸ್ಟ್. ಓಕೆ, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಏನೇನ್ ನಡೆಯುತ್ತೆ ನಿಮ್ಗೆ ಗೊತ್ತು. ಡೈಲಿನೂ ಒಂದೊಂದು ಅಪ್ಡೇಟ್ ಬರ್ತಾನೆ ಇರುತ್ತೆ, ಎಲ್ಲರ ಬಗ್ಗೆನೂ ಎಲ್ಲಾ ರೀತಿಲೂ ಅಪ್ಡೇಟ್ ಬರ್ತಾ ಇರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಓಡಾಡ್ತಿರೋದು ಏನಪ್ಪಾ ಅಂದ್ರೆ ಅಜಯ್ ಅವರು ಸಾಲದ ವಿಷಯದ ಬಗ್ಗೆ ಸ್ವಲ್ಪ ವೈರಲ್ ಆಗ್ತಾನೆ ಇದೆ. ಹೌದು, ಆಕ್ಚುಲಿ ಐ ಹ್ಯಾವ್ ದಟ್ ಕೆಪಾಸಿಟಿ ಆಫ್ ಟೇಕಿಂಗ್ ಕ್ರೋರ್ಸ್ ಆಫ್ ಲೋನ್ಸ್. ಇವತ್ತು ಸಾಲ ಇದೆ, ದಟ್ ಡಸಂಟ್ ಮೀನ್ ಐ ಆಮ್ ಇನ್ ಅ ಬ್ಯಾಡ್ ಫೇಸ್. ನಾನು ಅಷ್ಟೇ ಟ್ಯಾಕ್ಸಸ್ ಪೇ ಮಾಡಿದ್ದೀನಿ, ನಾನು ಎಲ್ಲಾನು ಅಫಿಷಿಯಲ್ ಅಕೌಂಟಬಲ್ ಲೋನ್ಸ್. ಇವಾಗ ನಾನು ಮನೆ ಮಾಡಿದ್ದೀನಿ, ಮನೆ ಯಾರು ಹೋಗಿ ಹೋಲ್ ಅಂಡ್ ಸೋಲ್ ಕ್ಯಾಶ್ ಕೊಟ್ಟು ಯಾರೋ ತಗೊಳಕ್ಕಾಗಲ್ಲ. ಹ್ಯಾವ್ ಟು ಟೇಕ್ ಲೋನ್ಸ್. ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಸಿನಿಮಾ ಫೈನಾನ್ಸ್ ಅಂತ ತಗೋಬೇಕು. ನಾನು ಅದಕ್ಕೆ ಕಾರ್ ತಗೊಳ್ತೀನಿ ಅಂದ್ರೆ ಅದಕ್ಕೆ ಫೈನಾನ್ಸ್ ತಗೋಬೇಕು. ಬಟ್ ನಾನು ಅದನ್ನೇ ಹೇಳಿದ್ದು, ನನ್ನ ಖುಷಿ, ಐ ಆಮ್ ಪ್ರೌಡ್ ದಟ್ ಐ ಕ್ಯಾನ್ ಅಫೋರ್ಡ್ ಸೋ ಮಚ್ ಆಫ್ ಲೋನ್. ಅಂದ್ರೆ ನಾನು ಅಷ್ಟು ಪ್ರಾಪರ್ಟಿ, ಅಶ್ಯೂರಿಟಿ, ಅಷ್ಟು ಟ್ಯಾಕ್ಸಸ್, ನಾನು ಇನ್ಕಮ್ ಐಟಿ ರಿಟರ್ನ್ಸ್ ಮೇಲೆ ತಾನೇ ಅಷ್ಟೊಂದು ಲೋನ್ಸ್ ಕೊಡೋದು ನನಗೆ. ನಾನು ಡಿಸಾಸ್ಟರ್ಸ್ ಲೈಫ್ ಅಲ್ಲಿ ಇಲ್ಲ. ಕೆಲವೊಂದ್ಸಲ ಪೂರ್ತಿ ನೋಡಿದ್ರೆ ಅದು ತಪ್ಪಾಗಿ ಕಥೆ ಆಗೋದಿದೆಯಲ್ಲ. ನಾನು ಏನಿಲ್ಲದೆ ಬಂದು ಟುಡೇ ಐ ಕ್ಯಾನ್ ಅಫೋರ್ಡ್ ಸೋ ಮಚ್ ಆಫ್ ಥಿಂಗ್. ಇವಾಗ ನಾನು ಭಿಕ್ಷೆ ಬೇಡಿಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ದಯವಿಟ್ಟು ನನ್ನ ಬದುಕಿಗೆ ಯಾರೋ ಸಹಾಯ ಮಾಡಿ ಅಂತ ಭಿಕ್ಷೆ ಬೇಡಿದ್ದಲ್ಲ. ಭಿಕ್ಷೆಗೂ ಸಾಲಗೂ ವ್ಯತ್ಯಾಸ ಇದೆ. ಸಾಲ ಇಸ್ ಯು ರಿಟರ್ನ್ ಇಟ್ ಬ್ಯಾಕ್, ಯು ಪೇ ಇಂಟ್ರೆಸ್ಟ್ ಟು ಇಟ್. ಅರ್ಥ ಆಯ್ತಾ? ಸಹಾಯ ತಗೊಂಡಿಲ್ಲ, ನಾನು ಭಿಕ್ಷೆ ಪಡೆದಿಲ್ಲ. ಸೊ ಐ ಆಮ್ ಹ್ಯಾಪಿ. ಇಷ್ಟೊಂದೆಲ್ಲ ನನ್ನ ಕೆಪಾಸಿಟಿ ಇದೆ, ಇಷ್ಟು ಐಟಿ ಫೈಲ್ ಮಾಡ್ತಿದ್ದೆ.
So Darshan sir, all the very best. I think ಅದೇ ತಪ್ಪಾಗಿ ಕಡಿಮೆ ಆದಾಗ ಏನಾಗಿದೆ ಕೆಲವೊಂದ್ಸಲ ಕ್ಲಾರಿಫಿಕೇಶನ್ ಇಂಪಾರ್ಟೆಂಟ್ ಆಗ್ಬೋದು, ಅದಕ್ಕೆ ಈ ಪ್ರಶ್ನೆ ಅಷ್ಟೇ. ಬಟ್ ಇನ್ವೆಸ್ಟ್ ಟಚ್ ಎಲ್ಲ ರೀತಿ ಒಳ್ಳೇದಾಗ್ಲಿ ಸರ್. ಐ ಥಿಂಕ್ ಖುಷಿ ಆಗುತ್ತೆ ನಿಮ್ಮ ನಿರ್ಮಾಣ ಸಂಸ್ಥೆಯಲ್ಲಿ ಕೃಷ್ಣ ಅಂಡ್ ಆರ್ಟ್ಸ್ ನಿರ್ಮಾಣ ಸಂಸ್ಥೆನ ನೀವು ಅತ್ಯದ್ಭುತವಾಗಿ ನಡೆಸ್ಕೊಂಡು ಹೋಗ್ತಿದ್ದೀರಿ. ಜೊತೆಗೆ ಕೃಷ್ಣ ಲೀಲಾ ಕೊಟ್ಟಂತ ಹಿಟ್ ನಿಮ್ಗೆ ಇನ್ನೊಂದು ಸಿನಿಮಾ ಪ್ರೇರಣೆ ಕೊಟ್ಟಿದೆ ಮಾಡೋದಕ್ಕೆ. ಇನ್ನು ಅತಿ ಹೆಚ್ಚು ಸಿನಿಮಾಗಳು ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಬರಲಿ, ಆ ದೇವರು ಅಂತ ಶಕ್ತಿನ ನಿಮ್ಗೆ ಕೊಡ್ಲಿ ಅಂತ ನಾವು ಕೂಡ ಕೇಳ್ತೀವಿ. ಸೊ ಯುದ್ಧ ತಂಡ ಫೈನಲಿ ಆಲ್ ದ ವೆರಿ ಬೆಸ್ಟ್. ಏಪ್ರಿಲ್ 18 ಮಿಸ್ ಮಾಡ್ದೆ ನೋಡಿ ನೀವು ಕೂಡ, ಶುಕ್ರವಾರ ನೆಕ್ಸ್ಟ್ ಫ್ರೈಡೆ ಬರ್ತಾ ಇದೆ. ಸೊ ಹೌ ಹ್ಯಾಪಿ ಆಲ್ಸೋ ಫೈನಲಿ? ವೆರಿ ಮಚ್ ಹ್ಯಾಪಿ, ವೆರಿ ಪ್ರೌಡ್. ಹ್ಯಾಪಿನೆಸ್ ಗಿಂತ ಹೆಮ್ಮೆ, ವಿತ್ ಪ್ರೈಡ್ ತಲೆ ಎತ್ಕೊಂಡು ಬದುಕಬೇಕು ಅನ್ಸುತ್ತೆ. ಈ ತರದ ಒಂದು ಸಿನಿಮಾ ಮಾಡಿದೀನಿ ಅಂಡ್ ಐ ಆಮ್ ವೆರಿ ಶ್ಯೂರ್ ಇದೊಂದು ದೊಡ್ಡ ದಾಖಲೆ ಬರೆಯುತ್ತೆ. ಇದು ಕನ್ನಡಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಕನ್ನಡಿಗರು ಇದನ್ನ ದೇಶಾದ್ಯಂತ ತಗೊಂಡು ಹೋಗ್ಬೇಕು. ನಮ್ಮ ದೇಶದ ರಾಷ್ಟ್ರಪತಿಗಳಿಗೂ ಇದು ತಲುಪಬೇಕು ಈ ಸಿನಿಮಾ. ಅಂಡ್ ನನ್ನ ಟಾರ್ಗೆಟ್ ಕೃಷ್ಣ ಲೀಲಾ ಸಿನಿಮಾದಲ್ಲಿ ಸ್ಟೇಟ್ ಅವಾರ್ಡ್ ತಗೊಂಡಿದ್ದೆ ಫಾರ್ ಪ್ರೊಡಕ್ಷನ್, ಬೆಸ್ಟ್ ಫಿಲ್ಮ್ ಅಂತ ಸ್ಟೇಟ್ ಅವಾರ್ಡ್ ತಗೊಂಡಿದ್ದೆ. ಯುದ್ಧ ಗಂಡ ಸಿನಿಮಾ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೆ. ಓ ಯಾ, ಆಲ್ ದ ವೆರಿ ಬೆಸ್ಟ್ ಅಗೈನ್. ಟಚ್ ವುಡ್, ಒಳ್ಳೇದಾಗ್ಲಿ, ಹೋಪ್ ಫಾರ್ ದ ಬೆಸ್ಟ್. ಕೆಲವೊಂದು ಜನಕ್ಕೆ ಸರ್ ಅಂದ್ರೆ ಈಗ ಥಿಯೇಟರ್ ಏನು ಹೋಗಿ ನೋಡೋದು, ಡಿಜಿಟಲಿ ಬರುತ್ತೆ, ಸ್ಯಾಟಲೈಟ್ ಬರುತ್ತೆ, ಅಲ್ಲಿವರೆಗೂ ಕಾಯೋಣ ಅನ್ನುವಂತ ಪೀಪಲ್ ಇದ್ದಾರೆ. ಬಟ್ ಅದೇ ಬೇರೆ ಬೇರೆ ಸಿನಿಮಾಗಳು ಬಂತು ಅಂದ್ರೆ ಅರ್ಥ ಆಗದೇ ಇರೋ ಭಾಷೆನ ಥಿಯೇಟರ್ ಹೋಗಿ ನೋಡೋರಿದ್ದಾರೆ. ಸೊ ಈ ತರದವ್ರಿಗೆ ಏನಂತ ಹೇಳಿ ನಿಮ್ಮ ಸಿನಿಮಾಗೆ ಕರೆದು ಕೂರಿಸಿ ನೋಡ್ಬೇಕು ಅಂತ ಹೇಳೋ ಆಸೆ? ಇದೊಂದು ಕೋರ್ಟ್ ರೂಮ್ ಅನ್ಕೊಂಡ್ರೆ ಅವ್ರ ಜಡ್ಜ್, ಈ ಸಿನಿಮಾಗೆ ಯಾವ ತರ ನ್ಯಾಯ ಕೊಡ್ಬೇಕು ಅವರೇ ಡಿಸೈಡ್ ಮಾಡ್ಬೇಕು. ಮಹಾಸ್ವಾಮಿಗಳೇ ನಮ್ಮ ಸಿನಿಮಾ ನಿಮ್ ಮುಂದೆ ಇಟ್ಟಿದೀವಿ, ನೀವೇನ್ ಜಡ್ಜ್ ಮಾಡ್ತೀರಾ ಬಿಟ್ಟಿರ್ ನಿಮಗೆ ಅಂತ ಹೇಳೋದು. ನೀವು OTT ನಲ್ಲಿ ನೋಡ್ತೀರಾ ಸ್ಯಾಟಲೈಟ್ ಫಾರ್ ಕೈಂಡ್ ಇನ್ಫಾರ್ಮೇಶನ್, ಇದುವರೆಗೂ ಸಿನಿಮಾ ಯಾವ OTT ಸ್ಯಾಟಲೈಟ್ ಏನು ಕೊಟ್ಟೇ ಇಲ್ಲ. ಓಕೆ, ಥಿಯೇಟರ್ಗೆ ಬಂದು ನೋಡ್ಬೇಕು. ಸೊ ಯಾ, ದೇ ಆರ್ ದಿ ಜಡ್ಜ್. ನೀವು ನೋಡಿ ಎಲ್ಲಿ ನೋಡ್ತೀರಾ. ಓಕೆ, ಸೊ ಲಾಯರ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಬನ್ನಿ ಶುಕ್ರವಾರ ಸಿನಿಮಾನ ಪೂರ್ತಿ ನೋಡಿ. ಸೊ ನಿಮ್ಮ ರಿವ್ಯೂಸ್, ಕಾಮೆಂಟ್ಸ್, ಐ ಥಿಂಕ್ ಅಜಯ್ ರಾವ್ ಸರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾವ್ ಇಷ್ಟೊತ್ತಕ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಯ್ತು ಎಷ್ಟು ಶ್ರಮ ಇದೆ, ಇದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಟೀಮ್ ಎಷ್ಟು ಶ್ರಮ ಹಾಕಿ ಮಾಡಿದೆ ಈ ಸಿನಿಮಾನ, ಏನ್ ಕಂಟೆಂಟ್ ಕೊಡ್ತಾ ಇದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಹೀರೋಯಿಸಮ್ ಅದೆಲ್ಲ ಬಿಟ್ಟು ಒಂದು ಕಂಟೆಂಟ್ ಮೇರೆಗೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಒಂದು ರೀತಿಯ ಸ್ಪೇಸ್ ಅಂತ ಹೇಳ್ಬೋದು ನಿಮ್ಗೆ. ಸೊ ಈಗ ಆಗಿರುವಂತಹ ಘಟನೆಗಳಿಗೆ ಯಾವ ರೀತಿಯ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ಈ ಸಿನಿಮಾದಲ್ಲಿ ನಿಮ್ಗೊಂದು ಮೆಸೇಜ್. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಮುಂದಿನ ಶುಕ್ರವಾರ ಬಂದು ಸಿನಿಮಾ ತಪ್ಪದೆ ನೋಡಿ, ಏಪ್ರಿಲ್ 18ನೇ ತಾರೀಕು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್.